ದಲಿತರ ಮೇಲೆ ನಿರಂತರ ದೌರ್ಜನ್ಯ ಮತ್ತು ಕಂದಾಯ ಇಲಾಖೆ, ಪಂಚಾಯತ್ ರಾಜ್ ಹಾಗೂ ಗೃಹ ಇಲಾಖೆಗಳಲ್ಲಿ ನಡೆಯುತ್ತಿರುವ ಭಾರೀ ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಲೇಬೇಕಾದ ತುರ್ತು ಪರಿಸ್ಥಿತಿ ಎದುರಾಗಿದೆ. ಬೆಂಗಳೂರು ನಗರ ಜಿಲ್ಲೆಯ ಭೂ ದಾಖಲೆಗಳ ಇಲಾಖೆಯಲ್ಲಿ ಕೋಟ್ಯಾಂತರ ರೂಪಾಯಿಗಳ ಭ್ರಷ್ಟಾಚಾರ ತಾಂಡವಾಡುತ್ತಿದೆ. ಉಪನಿರ್ದೇಶಕರಾದ ಸುಜಯ್ ಕುಮಾರ್ ಅವರು ಬರೋಬ್ಬರಿ 4,000ಕ್ಕೂ ಹೆಚ್ಚು ಅರ್ಜಿಗಳನ್ನು ಬಾಕಿ ಇಟ್ಟುಕೊಂಡು ಪ್ರತಿ ಎಕರೆ ಪೋಡಿಗೆ 40 ರಿಂದ 50 ಲಕ್ಷ ಲಂಚಕ್ಕೆ ಬೇಡಿಕೆ ಇಟ್ಟಿರುವುದು ಗಂಭೀರ ಆರೋಪಗಳಿವೆ. ಅಲಗವೇದರಹಳ್ಳಿಯ 4 ಎಕರೆ ಸರ್ಕಾರಿ ಬಂಡೆಯನ್ನು ಅಕ್ರಮವಾಗಿ ಪೋಡಿ ಮಾಡಿರುವ ಪ್ರಕರಣ, UM ಕಾವಲ್ನಲ್ಲಿ ಬಡವರ 4 ಎಕರೆ 30 ಗುಂಟೆ ಜಾಗವನ್ನು ಖರಾಬು ಎಂದು ದಾಖಲಿಸಿ ವಂಚಿಸಿರುವುದು, ಯಲಹಂಕದ ಗಂಟಿಗಾನಹಳ್ಳಿ ಮತ್ತು ಬಂಡಿಕೊಡಿಗೆಹಳ್ಳಿಯಲ್ಲಿ ಕಾಲುದಾರಿಗಳನ್ನು ಭೂಗಳ್ಳರಿಗೆ ಒತ್ತುವರಿ ಮಾಡಿಕೊಟ್ಟು ಅಧಿಕಾರಿಗಳ ದುರಾಡಳಿತ. ಈ ಎಲ್ಲ ಹಗರಣಗಳ ಬಗ್ಗೆ ಲೋಕಾಯುಕ್ತ, CID ಹಾಗೂ CBI ತನಿಖೆಗೆ ನಡೆಸಿ ಅಕ್ರಮ ಆಸ್ತಿಯನ್ನು ಮುಟ್ಟುಗೋಲು ಹಾಕಿಕೊಳ್ಳಬೇಕು. ಗೃಹ ಇಲಾಖೆ ಹಾಗೂ ಬಾಗಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಲಿತರಿಗೆ ರಕ್ಷಣೆ ಇಲ್ಲದಂತಾಗಿದೆ. ಬಂಡಿಕೊಡಿಗೆಹಳ್ಳಿಯಲ್ಲಿ ಸ್ಮಶಾನಕ್ಕೆ ಹೋಗುವ ರಸ್ತೆಯನ್ನು ಅಕ್ರಮವಾಗಿ ಮುಚ್ಚಿರುವುದು, BK ಮಂಜು ಮೇಲೆ 20ಕ್ಕೂ ಹೆಚ್ಚು ಕೇಸ್ಗಳಿದ್ದರೂ ಬಂಧಿಸದೆ ರಕ್ಷಿಸಲಾಗುತ್ತಿದೆ ಎಂದು ಆರೋಪಿಸಲಾಗುತ್ತಿದೆ. ಇನ್ನು BMRCL ಕೇಬಲ್ ಕಾಮಗಾರಿ ಹೆಸರಿನಲ್ಲಿ ದಲಿತರ ಮನೆಗಳಿಗೆ ತೊಂದರೆ ನೀಡುತ್ತಿರುವ ಗುತ್ತಿಗೆದಾರರ ವಿರುದ್ಧ ಕ್ರಮ ಜರುಗಿಸಿಲ್ಲ. ವೈಟ್ಫೀಲ್ಡ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಲಿತ ಸಮುದಾಯದ ರಾಮಚಂದ್ರ ಅವರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿ SC/ST ಕಾಯ್ದೆ ದಾಖಲಾಗಿದ್ದರೂ ಆರೋಪಿಗಳನ್ನು ಬಂಧಿಸದೆ ಪೊಲೀಸರು ನಿರ್ಲಕ್ಷ್ಯ ವಹಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಬಂಡಿಕೊಡಿಗೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 2020 ರಿಂದ 2025 ನಡೆದಿರುವ ಎಲ್ಲ ಅವ್ಯವಹಾರಗಳ ತನಿಖೆ ನಡೆಸಿ ತಪ್ಪಿತಸ್ಥ ಸದಸ್ಯರನ್ನು ಹಾಗೂ ಅಧಿಕಾರಿಗಳನ್ನು ಕೂಡಲೇ ಅಮಾನತುಗೊಳಿಸಬೇಕು. 5 ತಾಲೂಕುಗಳಲ್ಲಿ ರಾಜಕಾಲುವೆಗಳ ಗೋಮಾಳ ಹಾಗೂ ಕಾಲುದಾರಿ ಒತ್ತುವರಿ ತೆರವುಗೊಳಿಸಿ 5 ತಾಲೂಕುಗಳಲ್ಲಿ ರಾಜಕಾಲುವೆ, ಗೋಮಾಳ ಹಾಗೂ ಕಾಲುದಾರಿ ಒತ್ತುವರಿ ತೆರವುಗೊಳಿಸಿ ಸರ್ಕಾರದ ವಶಕ್ಕೆ ಪಡೆಯಬೇಕು. ಗಂಟಿಗಾನಹಳ್ಳಿಯಲ್ಲಿ ಒತ್ತುವರಿಯಾಗಿದ್ದ 18 ಗುಂಟೆ ಜಾಗವನ್ನು ವಶಪಡಿಸಿಕೊಂಡು ಅಲ್ಲಿ ಬಾಬು ಜಗಜೀವನ್ ರಾಮ್ ಭವನ ನಿರ್ಮಾಣಕ್ಕೆ ಮಂಜೂರು ಮಾಡಬೇಕೆಂದು ಒತ್ತಾಯಿಸಲಾಗಿದೆ. ಇನ್ನು ಬಾಕಿ ಇರುವ RA/RP ಮತ್ತು PTCL ದಾವೆಗಳನ್ನು ಪರಿಶೀಲಿಸಿ ದಲಿತರಿಗೆ ಸೂಕ್ತ ನ್ಯಾಯ ಕಲ್ಪಿಸಬೇಕು. ಜಿಲ್ಲಾಧಿಕಾರಿಗಳು ಹಾಗೂ ತಹಸೀಲ್ದಾರ್ಗಳು ಹಾಗೂ ಭೂ ದಾಖಲೆಗಳ ಹಿರಿಯ ಅಧಿಕಾರಿಗಳು ತಕ್ಷಣವೇ ವಿಶೇಷ ಸಭೆ ಕರೆದು ಈ ಎಲ್ಲ ಜ್ವಲಂತ ಸಮಸ್ಯೆಗಳಿಗೆ ಮುಕ್ತಿ ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಇಲ್ಲದಿದ್ದರೆ ನ್ಯಾಯ ಸಿಗುವವರೆಗೂ ಈ ಜನಪರ ಹೋರಾಟ ನಿಲ್ಲುವುದಿಲ್ಲ ಎಂದು ಡಾಕ್ಟರ್ ಮುನಿರಾಜ್ ಅವರು ಆರೋಪಿಸಿದ್ದಾರೆ. ಬಂಧಿಸಿ ಸುಜಯ್ ಕುಮಾರ್ ಬಂಧಿಸಿ ಸುಜಯ್ ಕುಮಾರ್ ಬಂಧಿಸಿ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಬೇಕೇ ಬೇಕು ನ್ಯಾಯ ಬೇಕು 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 ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್ ಅಂಬೇಡ್ಕರ್ ಜಿಂದಾಬಾದ್. ಎಲ್ಲರಿಗೂ ಜೈ ಭೀಮ್ ಬಂಧುಗಳೇ. ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶವೇನೆಂದರೆ, ಸರ್ಕಾರದಿಂದ ದಲಿತರಿಗೆ ಆಗುತ್ತಿರುವ ಅನ್ಯಾಯಗಳನ್ನು ಖಂಡಿಸಿ ಸುಮಾರು ರಾಜ್ಯ ಸರ್ಕಾರದ 39 ಇಲಾಖೆಗಳ ಪೈಕಿ ಭಾಳ ಮುಖ್ಯವಾದಂಥ ಒಂದು 5 ಇಲಾಖೆಗಳ ವಿರುದ್ಧವಾಗಿ ನಾವು ಇವತ್ತು ನಮಗಾಗುತ್ತಿರುವ ಅನ್ಯಾಯಗಳು ಖಂಡಿಸಿ ನಾವು ಹೋರಾಟ ಮಾಡ್ತಾಯಿದ್ದೀವಿ. ಈ ಹೋರಾಟದ ಉದ್ದೇಶ ಏನಂದರೆ, ಮೊದಲನೇ ಬಾರಿಗೆ ನಾವು ಕಂದಾಯ ಇಲಾಖೆಯನ್ನು ತೊಗೊತೀವಿ. ಕಂದಾಯ ಇಲಾಖೆಯಲ್ಲಿ ಆಗ್ತಿರುವಂಥ ಅನ್ಯಾಯಗಳನ್ನು ನಾವು ಸರ್ಕಾರ ಗಮನಕ್ಕೆ ಸುಮಾರು ಒಂದು 106 ಮಾಹಿತಿಗಳು, 106 ಮನವಿಗಳು, ಹಲವಾರು ಹೋರಾಟಗಳು ಮಾಡಿದ್ದೀವಿ ಅಂತ ನಮಗಂತೂ ಅರ್ಥ ಆಗ್ತಾಯಿಲ್ಲ, ನಮ್ಗೆ ಬೇಜಾರನ್ನು ಆಗ್ತಾಯಿದೆ. ಏನು ನಾವು ಹೋರಾಟ ಮಾಡೋದಂದರೆ ಏನು ತಮಾಷೆದ ಅಂದ್ಕೊಂಡಿದ್ದಾರ ಸರ್ಕಾರ ಅಂತ ಗೊತ್ತಿಲ್ಲ. ಹೋರಾಟಕ್ಕೆ ಒಂದು ಬೆಲೆ ಇಲ್ವಾ ಅನ್ನೋದು ನಮ್ಗೆ ಅರ್ಥ ಆಗ್ತಾಯಿಲ್ಲ. ನೋಡಿ, ಒಬ್ಬ ಭೂ ದಾಖಲೆಗಳ ಉಪನಿರ್ದೇಶಕರಾದಂಥ ಸುಜಯ್ ಕುಮಾರ್ರವರ ಕಾರ್ಯವೈಖರಿ ಮತ್ತು ರಾಜಕಾಲುವೆಗಳ ಒತ್ತುವರಿ ಮತ್ತು ಹೆಣ್ಣು ಮಕ್ಕಳಿಗೆ 11 ಗಂಟೆಯಲ್ಲಿ ಕುಡಿದು ಫೋನ್ಗಳು ಮಾಡೋ ವಿಚಾರದಲ್ಲಿ ಸುಮಾರು 9 ರಿಂದ 10 ಫೋನ್ಗಳು ಮಾಡಿದ್ದೀವಿ, ಹೋರಾಟಗಳು ಮಾಡಿದ್ದೀವಿ. ಹಲವಾರು ವಿಚಾರಗಳನ್ನು ಮಾಹಿತಿಗಳು ಕೊಟ್ಟಿದ್ವಿ, ಹಲವಾರು ಅಧಿಕಾರಿಗಳಿಗೆ ಫೋನ್ಗಳು ಮಾಡಿ ಮಾಹಿತಿಗಳು ಕೊಟ್ಟಿದ್ವಿ. ಇದ್ರ ಬಗ್ಗೆನೂ
ಅಧಿಕಾರಿಗಳು ಮಾಹಿತಿ ತೊಗೊತಾ ಇಲ್ಲ. ಕಂದಾಯ ಸಚಿವರ ಆದಂಥ ಕೃಷ್ಣ ಬೈರೇಗೌಡರಿಗೂ ಮಾಹಿತಿ ಕೊಟ್ಟಿದ್ದೀವಿ, ಅವರು ತೊಗೊತಾ ಇಲ್ಲ. ಈಗ ನಮ್ಮವರೇ ಆದಂಥ ನಮ್ಮ ಪರಮೇಶ್ವರ್ ಸಾಹೇಬರು ಕಂದಾಯ ಸಚಿವರಾಗಿದ್ದಾರೆ, ಉಪಮುಖ್ಯಮಂತ್ರಿಗಳಾಗಿದ್ದಾರೆ. ಈ ವಿಚಾರದಲ್ಲಿ ಒಂದು 4ನೇ ನಾನು ಮಾಹಿತಿ ಕೊಟ್ಟಿದ್ದೀನಿ. ಅವರು ಸಹ ಅವ್ರ ಬಗ್ಗೆ ಎಚ್ಚೆತ್ಕೊತಾ ಇಲ್ಲ. ಬೆಂಗಳೂರು ನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಸುಮಾರು 5 ತಾಲೂಕುಗಳು ಬರ್ತವೆ. 5 ತಾಲೂಕುಗಳಲ್ಲಿ ಸುಮಾರು ಒಂದು 3 ರಿಂದ 4 ಜನ, ಒಂದು 3 ಜನ ನಮ್ಮ ದಲಿತರಿದ್ದಾರೆ, ಸಹಾಯಕ ನಿರ್ದೇಶಕರು ಭೂ ದಾಖಲೆಗಳ ವಿಭಾಗದಲ್ಲಿ. ಅವರೂ ಕಾರ್ಯವೈಖರಿಗಳ ಬಗ್ಗೆ ಭಾಳ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ. ಆಮೇಲೆ ಕೆಲವರು ಕೆಲಸ ಮಾಡ್ತಾರೆ, ಕೆಲವರು ಕೆಲಸ ಮಾಡಲ್ಲ. ಆ ವಿಚಾರದಲ್ಲಿ ನಾವು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಹೋಗಲಿ, ಒಳ್ಳೆ ಮಾಹಿತಿಗಳು ಕೊಡಲಿ, ಒಳ್ಳೆಯ ವಿಚಾರಗಳನ್ನು ಮಂದಟ್ಟು ಮಾಡ್ಕೊಳ್ಳಿ ಅಂತಂತೇಳಿ ಹಲವಾರು ಬಾರಿ ನಾವು ಮಾಹಿತಿಗಳು ಕೊಟ್ಟರು ಅದ್ರ ಬಗ್ಗೆ ಕಿಂಚಿತ್ ಇದು ಮಾಡಲ್ಲ. ನಾವು ಇವತ್ತು ಹೇಳ್ತಾ ಇದ್ದೀವಿ, ಮಾನ್ಯ ಗೃಹ ಸಚಿವರೇ, ಮಾನ್ಯ ಕಂದಾಯ ಸಚಿವರೇ, ಮಾನ್ಯ ಶಿಕ್ಷಣ ಸಚಿವರೇ, ಗ್ರಾಮೀಣಾಭಿವೃದ್ಧಿ ಸಚಿವರೇ ಮತ್ತು ಇನ್ನೊಂದು ಯಾವುದು ಇಲಾಖೆ ಇದೆ ಆ ಇಲಾಖೆ ಸಚಿವರಿಗೆ ಹೇಳ್ತಾ ಇದ್ದೀನಿ, ನೋಡಿ, ಈ ಒಂದು ಹೋರಾಟದ ಮೂಲಕ ನಾವು ಕೊಡ್ತಾರಂಥ ಮನವಿನೇನಾದರೂ ನೀವು ಸ್ಪಂದಿಸಿ ಕೆಲಸ ಮಾಡಲಿಲ್ಲ ಅಂದರೆ ನಿಮ್ಮ 5 ಜನ ಸಚಿವರನ್ನು ರಾಜೀನಾಮೆಗೆ ಒತ್ತಾಯಿಸಿ ಬರೋ ತಿಂಗಳು 18ನೇ ತಾರೀಕು ಇದೇ ಫ್ರೀಡಮ್ ಪಾರ್ಕಲ್ಲಿ ಬೃಹತ್ ತಮಟೆ ಚಳವಳಿಯನ್ನು ಮಾಡ್ತೀವಿ. ಇದು ಎಚ್ಚರಿಕೆಯ ಕಂಠ. ನೀವು ದಲಿತರಾಗಿರೋ ಬಿಡಲ್ಲ, ನಾವು ಸಾವರ್ಣರಾದ್ರಾಗಲ್ಲ. ನನಗೆ ಬೇಕಾಗಿರೋದೇನು ಸಾರ್ವಜನಿಕರಿಗೆ ನ್ಯಾಯ ಬೇಕು. ನ್ಯಾಯಕ್ಕೋಸ್ಕರ ನಾನು ಹೋರಾಟ ಮಾಡ್ತಾಯಿದ್ದೀನಿ, ನ್ಯಾಯಕ್ಕೋಸ್ಕರ ಕೇಳ್ತಾ ಇದ್ದೀನಿ ಬಿಟ್ಟರೆ ಬೇರೆ ಏನೂ ನಾವು ಕೇಳಲ್ಲ. ಇನ್ನೊಬ್ರಿಗೆ ತೇಜೋವಧೆ ಮಾಡೋಂಥ ನನ್ನ ಜೀವನದಲ್ಲಿ ನಾನು ಮಾಡೋಕ್ಕೋಗಲ್ಲ, ಮಾಡೋದಿಲ್ಲ. ನಿಮ್ಮಿಂದ ಆಗಿರೋ ಕೆಲಸ ನೀವು ಮಾಡಿಕೊಡಿ. ಅಧಿಕಾರಿಗಳು ಮಾಡೋಂಥ ತಪ್ಪನ್ನು ನೀವೇ ಆದಂಥ ಪ್ರಜಾಪ್ರತಿನಿಧಿಗಳು ಅದನ್ನು ನಿಮ್ಮ ಹಂತದಲ್ಲಿ ತೊಗೊಂಬಂದು ಬಡವ್ರಿಗೆ ನ್ಯಾಯ ಕೊಡಬೇಕು. ನೀವು ನ್ಯಾಯ ಕೊಡ್ತಿದ್ದ ಪಕ್ಷದಲ್ಲಿ ನಾನೇನು ಮಾಡಬೇಕು? ಹೋರಾಟ ಅಂತ ಅನಿವಾರ್ಯವಾಗಿ ಮಾಡಲೇಬೇಕಾಗುತ್ತೆ, ಮಾಡಬೇಕು. ಇಂಥ ವಿಚಾರದಲ್ಲಿ ನಾವೆಷ್ಟು ತಮ್ಮ ಮನವಿ ಮಾಡ್ಕೊಂಡು ಕೊಟ್ಟರು ನೀವು ಮಾಡಲ್ಲ. ಇದು ಒಂದು ಕಂದಾಯ ಇಲಾಖೆಯಲ್ಲಿ ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ರಾಜಕಾಲುವೆಗಳು ಒತ್ತುವರಿ, ಆಮೇಲೆ ಸರ್ಕಾರಿ ಜಮೀನುಗಳು ಗೊಳುಮು ಎಲ್ಲ ಕೃಷ್ಣ ಬೈರೇಗೌಡ ಶಿಷ್ಯರ ಮಾಡೋದು. ಇವತ್ತು ಮಾರನಾಯಕನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಒಂದು ಗ್ರಾಮಡಾನ ಸೈಟನ್ನು ಪಾಪ ಅವ್ರು ದಲಿತರಾದಂಥ ಒಂದು ಜಾಗದಲ್ಲಿ ವಾಸ ಮಾಡಿಕೊಂಡು ನೆಮ್ಮದಿಯಾಗಿದ್ದರೆ ಅವ್ರ ಕಾಸು ಕರಿಮಣಿ ಕೊಡ್ದಿರೋ ಅವರು ವೀಣಾ ಮತ್ತು ಆಮೇಲೆ ಲಕ್ಷ್ಮೀನಾರಾಯಣ ಅನ್ನೋರು ಅವ್ರನ್ನ ಹೊಡೆದು ಆಚೆ ಕಡೆ ಓಡಿಸಿ ಅವ್ರ ಮೇಲೆಲ್ಲನೂ ಅವೇಳನಕಾರಿ ಹೇಳಿಕೆಗಳನ್ನು ಕೊಟ್ಟು ಅವ್ರ ಮೇಲೆ ಜಾತಿ ನಿಂದನೆಗಳೆಲ್ಲ ಮಾಡಿ ಈ ವಿಚಾರದಲ್ಲಿ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ಗೆ ದೂರು ಕೊಟ್ಟಿದ್ದೀವಿ. ಠಾಣಾಧಿಕಾರಿಗಳು ಇವತ್ತು ACP ಸಾಹೇಬರು ಬರೋಕ್ಕೆ ಕೇಳಿದ್ದಾರೆ. ಅವ್ರನ್ನ ಇಮಿಡಿಯೇಟ್ಲಿ ಅವ್ರ ಮೇಲೆ FIR ದಾಖಲಿಸಬೇಕು, ದೂರೊಂದು ವ್ಯವಸ್ಥಿತವಾಗಿ ಮಾಡಬೇಕು. ಆಮೇಲೆ ಕೃಷ್ಣ ಬೈರೇಗೌಡರ ಸಹಚರರು ಎಷ್ಟು ಜನ ಇದ್ದಾರೋ ಎಲ್ಲರನ್ನು ಬೋದಾಗ ಇದರಲ್ಲಿ ಬಿದ್ದಿರೋದೆ, ಉಪಕರಣಗಳಲ್ಲಿ ಬಿದ್ದಿರೋದೆ. ಅದು ಇಂಚಿಂಚನ್ನು ಬಿಡ್ತೀವಿ, ಕೆಲವೇ ದಿನಗಳಲ್ಲಿ ಬಿಡ್ತೀವಿ. ಇದು ಒಂದು ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ. ಇನ್ನು ಗೃಹ ಇಲಾಖೆಯಲ್ಲಿ ತೊಗೊಂಬಿಟ್ರೆ ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ ದಲಿತರ ಮೇಲೇ ಹಲವಾರು ಸುಳ್ಳು ಕೇಸ್ಗಳು ಹಾಕೋದು. ದಲಿತರೇ ನಾನು ಮಾತಾಡ್ರೆ ಸಾಕು ಏನಾದರೂ ಮಾಡಿ FIR ಮಾಡಿ ಪಾಪ ಸುಳ್ಳು ಕೇಸ್ಗಳು ಹಾಕೊಂಡು ಅವ್ರನ್ನ ಜೈಲು ಕಟ್ಟೋದು. ಭಾಳ ಅವೇಳನಕಾರಿ ಹೇಳಿಕೆಗಳನ್ನು ಕೊಟ್ಟು ಭಾಳ ಅನ್ಯಾಯಗಳು ಮಾಡ್ತಾರೆ ಬಾಗ್ಲೂರು ಪೊಲೀಸ್ ಸ್ಟೇಷನಲ್ಲಿ. ಈಗಿರ್ತಕ್ಕಂಥ ನಿರೀಕ್ಷಕರು ಅವ್ರಿಗೆ ಈ ಲ್ಯಾಂಡ್ ಲಾರ್ಡ್ ವಿಚಾರಗಳಲ್ಲಿ ಮಾಹಿತಿಗಳು ಇನ್ನೂ ಸರ್ವಿಸ್ ಆಗಬೇಕು ಮೇಡಮ್ ವರ್ಕ. ಆಮೇಲೆ ಏನೋ ಹೇಳಕ್ಕೆ ಹೋದರೆ ರೆವಿನ್ಯೂಗಳಲ್ಲಿ ಇನ್ವಾಲ್ವ್ ಆಗ್ತಾರೆ. ಆಮೇಲೆ ಈ ರೆವಿನ್ಯೂ ವಿಚಾರಗಳನ್ನ ತಡೆಯಾಜ್ಞೆ ಇರೋದಕ್ಕೆ ಕಂಪ್ಲೇಂಟ್ ಕೊಟ್ಟರೆ ಅದ್ರ ಬಗ್ಗೆ ಕ್ರಮವನ್ನು ತೊಗೊಳಲ್ಲ. ಬೇರೆ ಬಂದರೆ ಅವ್ರಿಗೆ ನ್ಯಾಯ ಮಾಡೋಕ್ಕೆ ಹೋಗ್ತಾರೆ. ಏನೋ ಕೇಳೋಕ್ಕೆ ಹೋದರೆ ಅದು ನಮ್ಮ ಇಷ್ಟರೇ, ನೀವು ಹೇಳ್ದಂಗೆ ಕೇಳಲ್ಲ ಅಂತ ಹೇಳ್ತೀನಿ. ನಮಗೆಲ್ಲ ಇದು ಮಾಡ್ತಾರೆ. ನಾನು ಕಲ್ಸಿದ್ದೀನಿ, ನಾವು ಹೇಳ್ದಂಗೆ ಕೇಳಿ ಅಂತ ಇದು ಮಾಡ್ತಾರೆ. ಇದೇನೋ ಕ್ವಶನ್ಗಳು ಮಾಡಿದ್ರೆ ಬೇರೆ ನಮ್ಮ ಕುಟುಂಬದವ್ರು ಅದಂತ ನಮ್ಮ ಅಣ್ಣ ಆಗಲಿ ಯಾರನ್ನಾಗಲಿ ಈ ಸುಮ್ಮನೆ ಅದು ಏನೋ ಸಣ್ಣ ಪುಟ್ಟ ಗಲಾಟೆ ಮಾಡ್ಕೊಂಡಿದ್ದವ್ರನ್ನ ಅಂಥವ್ರನ್ನ ಇಟ್ಕೊಂಡು 3 ವರ್ಷದಿಂದ 4 ವರ್ಷದಿಂದ ಕೋರ್ಟ್ಗೆ ಹೋಗಿಲ್ಲ ಅಂತೇಳಿ ಅವ್ರನ್ನ ಅಮಾಯಕನ ಕರ್ಕೊಂಡು ಏನೋ ಮದ್ಯಪಾನ ಮಾಡೋಂಥ ಕರ್ಕೊಂಡೋಗಿ ನೀವು ಜೈಲಿಗೆ ಬಿಡ್ತೀರಂದರೆ ನಿಮ್ಗೆ ನಾಚಿಕೆ ಆಗ್ಬೇಕು. ನಿಮಗೆ ಇಷ್ಟು ದಿನ ಏನು ಮಾಡ್ತಾಯಿದ್ದೀರಿ? ನೀವು ಪೊಲೀಸ್ ಡ್ಯೂಟಿ ಮಾಡ್ತೀರಾ, ಮಾಡಿ ವಿವರಣೆ ಕೊಟ್ಟು ನೋಟಿಸ್ ಕೊಟ್ಟು ಎಲ್ಲ ಇದು ಮಾಡಬೇಕಾಯ್ತು. ಅಲ್ಲಿ ಮುನ್ಸ್ವಾಮಿ ಅನ್ನೋ ಒಬ್ಬ ಇದು ಮಾಡ್ತಾ ಇರ್ತಾರೆ, ಏನು ವಾರಂಟ್ ಇಶ್ಯೂಗಳು, ಅಂಥವ್ರಿಗೆ ಅವ್ರಿಗೆ ಕಾಸಲ್ಲಿ ಕೊಟ್ಟಿಲ್ಲ, ಕರಿಮಣಿಲಿ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಮನೆ ಹತ್ರ ಬಂದ್ಬಿಟ್ಟು ಅವ್ನು ಹೊಡೆದು ಕರ್ಕೊಂಡೋಗಿ ಇದು ಮಾಡ್ತಾರೆ ಅಂದರೆ ನಾಚಿಕೆಟ್ಟಿನ ವಿಚಾರ. ಈ ವಿಚಾರದಲ್ಲಿ ನಾವು ಬರೋ ತಿಂಗಳು 18ನೇ ತಾರೀಕು ಚಲೋ ಬಾಗ್ಲೂರು ಪೊಲೀಸ್ ಸ್ಟೇಷನ್ ಎಂಬ ಹೋರಾಟದ ಮೂಲಕ ನಾವು ಗೃಹ ಇಲಾಖೆಗೆ ಕಲಿಸ್ತೀವಿ ಬುದ್ಧಿ. ನಾವಂತೂ ಬಿಡಲ್ಲ. ಆ ವಿಚಾರದಲ್ಲಿ ಭಾಳ ಯಶಸ್ವಿಯಾಗಿ ನಾವು ನಡೆಸ್ಕೊಡ್ತೀವಿ. ನಾವು ಕೆಲಸ ಆಗಬೇಕು, ಆ ರೀತಿ ನಾವು ಮಾಡ್ತೀವಿ. ನಂತರ ಶಿಕ್ಷಣ ಇಲಾಖೆಗೆ ತೊಗೊಂಡ್ರೆ ಒಬ್ಬ ಕಿರಣ್ ಕುಮಾರ್ ಅನ್ನೋ ಒಬ್ಬ ಸೆಂಟ್ ಜೇಮ್ಸ್ ಸ್ಕೂಲಿನ ವ್ಯವಸ್ಥಾಪಕನಾಗಿ ಒಬ್ಬ ಶಿಕ್ಷಕಿಯಾದಂಥ ಮಂಜುಳವರ ಮೇಲೆ ಹಲ್ಲೆಗಳನ್ನು ಮಾಡಲು ಯತ್ನಿಸಿ ಜಾತಿ ದೌರ್ಜನ್ಯ ಮಾಡಿರುವ ಬಗ್ಗೆ, ಆಮೇಲೆ ಅವ್ರನ್ನ ಏಕಾಏಕಿ ವರ್ಗಾವಣೆ ಮಾಡಿರೋ ವಿಚಾರದಲ್ಲಿ ಇದು 9ನೇ ಹೋರಾಟ ಮಾಡಿದ್ದೀವಿ. ಇದುವರೆಗೂ ಅಮೃತಹಳ್ಳಿ ಪೊಲೀಸ್ ಠಾಣೆ ಅಧಿಕಾರಿಗಳಾಗಲಿ DCR ಸೆಲ್ಗೂ ಕಂಪ್ಲೇಂಟ್ ಕೊಟ್ಟಿದ್ದೀವಿ. DCR ಸೆಲ್ ಕಂಪ್ಲೇಂಟ್ ಕೊಟ್ಟಾದಮೇಲೆ ಕೃಷ್ಣ ನಾಯಕ್ ಸಾಹೇಬರು DYSPರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳೋರು ಇಮಿಡಿಯೇಟ್ಲಿ ಅವ್ರು ನೋಟಿಸ್ ಕೊಟ್ಟವ್ರು ಕರೆಸಿ ಇಲ್ಲಂದು FIR ಮಾಡಿ ಅಂತೇಳಿ ಸಂಬಂಧಪಟ್ಟವ್ರು ಇದುವರೆಗೂ ಮಾಡಲಿಲ್ಲ. ನೀವೇನೋ ಒಂದು 2-3 ದಿನದೊಳಗಡೆ ಅವ್ರ ಬಗ್ಗೆ ನನ್ನ ವಿರುದ್ಧವಾಗಿ ಏನೋ ನೀವು ತನಿಖೆ ಕೈಗೊಂಡಿಲ್ಲ ಅಂದರೆ ನಿಮ್ಮ ವಿರುದ್ಧ DCR ಅನ್ನು ಮುಚ್ಚಿ ದಲಿತರ ನ್ಯಾಯ ಕೊಡಿ ಎಂಬ ಹೋರಾಟವನ್ನು ನಾವು ಮಾಡ್ತೀವಿ ಅಂತಂದ್ರೆ ಎಚ್ಚರಿಕೆ ಕೊಡ್ತಾ ಇದ್ವಿ. ಇನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಗಳು ಈ ವಿಚಾರ ತಗೊಂಡ್ರೆ ಬಂಡಿಗೋಡಿನಹಳ್ಳಿ ಗ್ರಾಮ ಪಂಚಾಯತ್ ನಡೆಯುತ್ತಿರುವಂಥ ಅವ್ಯವಹಾರಗಳ ಬಗ್ಗೆ ಈ ನೀತಿಗೆಟ್ಟಂಥ CO ಇದ್ದಾರೆ ಯತೀಶ್ ಕುಮಾರ್ ಅಂತೇಳಿ, ಅವ್ರಿಗೆ ಹಲವಾರು ಬಗೆ ಹೇಳಿದ್ದೀನಿ.
ಸರ್ ಇಲ್ಲೆಲ್ಲ ದಾಂಧಲೆ ನಡೀತಾ ಇದೆ, ಇದೆಲ್ಲ ಬಂದುಬಿಟ್ಟು ನೀವು ಗ್ರಾಮಗಳನ್ನ ಅಭಿವೃದ್ಧಿ ಮಾಡಿಸಿ ಇದು ಮಾಡಿ ಅಂತೇಳಿ ನನ್ನ ಮನೆಗೆ ನೀವು ಮಾಡ್ಕೊಂಡೋಗೆಲ್ಲ ಬಂದ್ ಮಾಡಿ ಅಂತ ಹೇಳಿದ್ದೀರಿ. ಈ ಅಯೋಗ್ಯ ನೀತಿಗೆಟ್ಟಂಥ ಸಿಒ ಆದಂಥ ಯತೀಶ್ವರ ಅವರು ಇಮಿಡಿಯೇಟ್ಲಿ ವರ್ಗಾವಣೆ ಆಗಬೇಕು. ಇವತ್ತು ಕೆಲವು ಗ್ರಾಮ ಪಂಚಾಯಿತಿಗಳಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆ ಇಲ್ಲ, ಅದನ್ನು ಧಿಕ್ಕರಿಸಿ ಅಧಿಕಾರಿ ವರ್ಗದಲ್ಲಿ ಲೂಟಿ ಮಾಡೋಕೆ ಇಟ್ಕೊಂಡ್ಬಿಟ್ಟವ್ರೆ. ಆಮೇಲೆ ಪೂರ್ಣಚಂದ್ರನ್ ಒಬ್ಬರನ್ನ ಸಸ್ಪೆಂಡ್ ಮಾಡಿದ್ದೀರಾ ನೀವು, ಆ ಬೇರೆಯವ್ರನ್ನೊಬ್ಬರನ್ನ ನೇಮಕ ಮಾಡಿದ್ದೀರಾ, ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿಲ್ಲ. ಅದನ್ನು ಭಾಳ ಅನ್ಯಾಯದ ಆಗಿರ್ತದೆ. ಅದ್ರ ವಿರುದ್ಧವಾಗೂ ವ್ಯವಸ್ಥಿತವಾಗಿ ಹೋರಾಟ ಆಗಬೇಕು. ಅವ್ರು ಇಮಿಡಿಯೇಟ್ಲಿ ಅವ್ರು ವರ್ಗಾವಣೆ ಆಗಬೇಕು. ಮತ್ತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆಯಲ್ಲಿ ಏನು ನಮ್ಮ ಸತೀಶ್ ಜಾರಕಿಹೊಳಿ ಸಾಹೇಬ್ರು ಇದ್ದಾರೋ, ಸತೀಶ್ ಜಾರಕಿಹೊಳಿ ಸಾಹೇಬ್ರು ನಾನು ಭಾಳ ದೊಡ್ಡವರು ಅಂದ್ಕೊಂಡಿದ್ದೆ. ಅವ್ರು ಈ ಮಟ್ಟಕ್ಕೆ ಇಳಿತಾರೆ ಅಂತ ನನಗೆ ಗೊತ್ತಿಲ್ಲ. ಆ ಬಂಡ್ಗೋಡಿಗೆಹಳ್ಳಿ ಸರ್ಕಾರಿ ಜಾಗಗಳಲ್ಲೆಲ್ಲನೂ ಬಂಡ್ಗೋಡಿಗೆಹಳ್ಳಿ ಪಂಚಾಯತಿಯಲ್ಲಿ 9-10 ಹಾಕಿ ಕೊಟ್ಟಾರೆ. ಆಮೇಲೆ ಕೇಬಲ್ಗಳು ಹೇಳ್ಕೊಂಡು ಹೋಗ್ತಾರೆ. ಆಮೇಲೆ ರೋಡ್ಗಳು ಸರಿ ಇರಲಿಲ್ಲ, ಅದನ್ನೆಲ್ಲ ನೀಟಾಗಿ ಮಾಡಿ ಅಂತ ಅಧಿಕಾರಿಗಳು ಹೇಳಿದ್ರೆ ನಮ್ಮ ಮಿನಿಸ್ಟ್ರಿಗೆ ಹೇಳ್ಕೊಂಡು ಹೋಗ್ರಿ ಅಂತ. ಈ ಮಿನಿಸ್ಟ್ರಿಗೆ ಒಂದು 11 ನಾನು ಹೋರಾಟ ಮಾಡಿ ಮಾಹಿತಿ ಕೊಟ್ಟಿಲ್ಲ. ಅವರ ವಿರುದ್ಧವಾಗೂ ನಾವು 18ನೇ ತಾರೀಕು ಹೋರಾಟ ಮಾಡ್ತೀವಿ. ಇದನ್ನು ಎಲ್ಲ ವಿಚಾರದಲ್ಲಿ ನಮಗೆ ನ್ಯಾಯ ಕೊಡಬೇಕು. ಮಾಧ್ಯಮದವರು ಈ ವಿಚಾರನ ಎಲ್ಲ ಕಡೆ ಪ್ರಚಾರ ಮಾಡಿ ನಮ್ಮ ನ್ಯಾಯ ಕೊಡಬೇಕು ಅಂತ ಹೇಳುತ್ತಾ ನನ್ನ ಒಂದು ಹೇಳಿಕೆ ಮುಖಾಂತರ ಹೋರಾಟದ ಮನವಿಯನ್ನು ಸಲ್ಲಿಸ್ತಾ ಇದ್ದೀನಿ. ನಮಗೇನ ಒಂದು 2-3 ದಿನದಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ 18ನೇ ತಾರೀಕು 5 ಜನ ಮಂತ್ರಿಗಳ ರಾಜೀನಾಮೆಗೆ ಒತ್ತಾಯಿಸಿ ಬೃಹತ್ ತಮಟೆ ಚಳವಳಿಯನ್ನು ಇದೇ ಜಾಗದಲ್ಲಿ ಹಮ್ಮಿಕೊಂಡು ಅಂತ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡ್ತಾ ಇದ್ದೀನಿ. ಜೈ ಭೀಮ್, ಜೈ ಭಾರತ್, ಜೈ ಅಂಬೇಡ್ಕರ್, ಜೈ ಜೈ ಅಂಬೇಡ್ಕರ್. ನನ್ನ ಹೆಸರು BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ಇವತ್ತು ನಾವು ಹೋರಾಟ ಹಮ್ಮಿಕೊಂಡಿರೋ ಉದ್ದೇಶ ಏನಂದರೆ, ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರಕ್ಕೆ ಬರುವ ಒಂದು ಮಾರನಾಯಕನಹಳ್ಳಿಯಲ್ಲಿ ಮಮತಾ ಎಂಬ ಒಂದು ಮಹಿಳೆ ಇರ್ತಾಳೆ. ಆ ಅಮ್ಮನಿಗೆ 2 ಮಕ್ಕಳು. ಇವತ್ತು ಮಮತಾ ಅವರು ಜೀವಂತವಾಗಿಲ್ಲ, ಅವ್ರ ಗಂಡನಿಲ್ಲ. ಆಮೇಲೆ ಆ ಅಮ್ಮನಿಗೆ 2 ಮಕ್ಕಳಿದ್ದಾರೆ. ಆಮೇಲೆ ಅವ್ರನ್ನ ನೋಡ್ಕೊಳ್ಳೋಕ್ಕೆ ಅವರು ಮಮತವ್ರ ತಾಯಿ ಇದ್ದಾರೆ. ಅವ್ರದ್ದು ಒಂದು ಸೈಟ್ ಇತ್ತು ಅಲ್ಲಿ ಮಾರನಾಯಕನಹಳ್ಳಿಯಲ್ಲಿ. ಆ ಸೈಟ್ ವಿಚಾರದಲ್ಲಿ ಹಿಂದೆ ಯಾರೋ ಒಬ್ಬ ಉತ್ತರಾಪತಿಯನ್ನು ತೊಗೊಂಡು ಅವ್ರಿಗೆ ಸರಿಯಾದ ದುಡ್ಡು ಕೊಡದಿರೋ ವಿಚಾರದಲ್ಲಿ ಅವರು ದೇವನಹಳ್ಳಿ ಕೋರ್ಟ್ಗೆ ಮೊರೆ ಹೋಗಿರ್ತಾರೆ. ಆ ಮೊರೆ ಹೋಗಿದ್ದಂಥ ಸಂದರ್ಭದಲ್ಲಿ ಕೋರ್ಟಲ್ಲಿ ಇನ್ನೂ ಕೇಸ್ ನಡೀತಾ ಇದೆ. ನಾನು ಮಾಡ್ಕೊತೀನಿ, ಅದು ಏನೇ ತಕರಾರಿರಲಿ, ಯಾವುದೇ ವಿಚಾರ ಅಂತೇಳಿ ಅಲ್ಲಿ ಒಬ್ಬ ಗುಂಡ ಅನ್ನೋನು, ಅವನ ಮೂಲದ ಹೆಸರು ಲಕ್ಷ್ಮೀನಾರಾಯಣ, ಅವನ ಹೆಂಡತಿ ಆದಂಥ ವೀಣಾ ಅವರ ಹೆಸರಿಗೆ ಮೊನ್ನೆ ಹೋದ ತಿಂಗಳು 22ನೇ ತಾರೀಕು ನೋಂದಣಿ ಮಾಡ್ತಾನೆ ಕಾನೂನು ಬಾಹಿರವಾಗಿ. ಆಮೇಲೆ ಉತ್ತರಾಪತಿ ಅನ್ನೋರಿಗೆ ಕೇವಲ 10 ಲಕ್ಷ ಕೊಟ್ಟು ಅದನ್ನು 80 ಲಕ್ಷಕ್ಕೆ ಖರೀದಿ ತೊಗೊಂಡು 2 ಗುಂಟೆ ಜಾಗವನ್ನು ದಲಿತರ ಅನುಭವದ ಜಾಗಕ್ಕೆ ಅಕ್ರಮ ಪ್ರವೇಶ ಮಾಡಿ ಅದನ್ನು ಕಬಳಿಸೋಕೆ ಹೋಗ್ತಾನೆ. ಅಲ್ಲಿದ್ದಾಗಂತ ನಮ್ಮ ರೆಡ್ಡಿ, ನಮ್ಮ ನರಸಿಂಹ ಇನ್ನಿತರವರೆಲ್ಲ ಸೇರಿಕೊಂಡು ಯಾವುದೇ ಕಾನೂನು ಉಲ್ಲಂಘನೆ ಆಗಬಾರ್ದು, ದಲಿತರಿಗೆ ಆಗಿರೋ ನ್ಯಾಯವನ್ನು ಖಂಡಿಸಿ ಅದರ ವಿರುದ್ಧವಾಗಿ ಚಿಕ್ಕಜಾಲ ಪೊಲೀಸ್ ಸ್ಟೇಷನ್ನು ಮತ್ತು ಚಿಕ್ಕಜಾಲಕ್ಕೆ ಸಂಬಂಧಪಟ್ಟಂತೆ ACP ಸಾಹೇಬ್ರಿಗೆ ಕಂಪ್ಲೇಂಟ್ ಕೊಡ್ತಾರೆ. ಪೊಲೀಸ್ ಅಧಿಕಾರಿಗಳು ಇದುವರೆಗೂ ಅದರ ಮೇಲೆ ಕಾನೂನು ಕ್ರಮ ಜರುಗಿಸಲ್ಲ. ಇದ್ರ ಮಧ್ಯದಲ್ಲಿ ಕೆಲವು ಮಧ್ಯವರ್ತಿಗಳು ಬಂದುಬಿಟ್ಟು ಅವ್ರಿಗೆ ಅವ್ರಿಗೆ ಏನೇನು ಆಗಿದೆ ನಾವು ಹಣ ಕೊಟ್ಟು ನಾವು ಇತ್ಯರ್ಥ ಮಾಡ್ತೀವಿ ಅಂತೇಳಿ ಸುಮಾರು ಒಂದು 10ರಿಂದ 15 ದಿನಗಳ ಕಾಲ ಅವ್ರಿಗೆ ಆಟಾಡಿಸ್ಕೊಂಡೇ ಬರ್ತಾಯಿದ್ದಾರೆ. ಇವತ್ತು ಕೊನೆಯ ಅವಕಾಶ ಅವ್ರು ಕೊಡ್ತಾ ಇದ್ದೀವಿ. ಅವ್ರಿಗೇನ ಏನು ಕೊಡಬೇಕು ಅವ್ರಿಗೇನೋ ಕೊಟ್ಟು ಇದು ಮಾಡಲಿಲ್ಲ ಅಂದರೆ ಇವರ ವಿರೋಧವಾಗಿ ಚಿಕ್ಕಜಾಲ ಪೊಲೀಸ್ ಸ್ಟೇಷನಲ್ಲಿ ದೂರು ದಾಖಲಿಸಬೇಕು. ಅವ್ರು ಏನು ದುಡ್ಡು ಕೊಡಬೇಕಂತಿದ್ದಾರೆ ಆ ದುಡ್ಡನ್ನು ಅವ್ರ ಮಕ್ಕಳಿಗೆ ಅಕೌಂಟ್ಗೆ ಹಾಕಿ ನೊಂದ ಕುಟುಂಬಗಳಿಗೆ ನ್ಯಾಯ ಕೊಡಬೇಕಂತೇಳಿ ನಾವು ಇವತ್ತು ಹೋರಾಟ ಮತ್ತು ಪತ್ರಿಕಾಗೋಷ್ಠಿ ಮುಖಾಂತರ ನಾವು ಮನವಿ ಕೊಡ್ತಾ ಇದ್ದೀವಿ. ಒಂದು ವೇಳೆ ಏನಾದ್ರೂ ಪೊಲೀಸ್ ಅಧಿಕಾರಿಗಳು ಅವರ ವಿರುದ್ಧವಾಗಿ ಏನಾದರೂ ತನಿಖೆ ಮಾಡಿ ತಪ್ಪಿಸಿರೋದು FIR ಹಾಕಿಲ್ಲ ಅಂದರೆ ಇದರಲ್ಲಿ ಕಾನೂನನ್ನು ಉಲ್ಲಂಘನೆ ಮಾಡಿ ನೋಂದಣಿ ಮಾಡಿದಂಗೆ ಸಬ್ ರಿಜಿಸ್ಟ್ರನ್ನು ಜೈಲು ಕಳಿಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಥ ಪಂಚಾಯತಿ ಅಧಿಕಾರಿಗಳು ಸಹ ಯಾವುದೇ ಕಾರಣಕ್ಕೂ ಖಾತೆ ವಗೈರೆಗಳು ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಈ ಸಂಬಂಧಪಟ್ಟ ಎಲ್ಲ ಅಧಿಕಾರಿಗಳ ವಿರುದ್ಧವಾಗಿ ನಾವು FIR ದಾಖಲಿಸಿ ಬಡವರಿಗೆ ನ್ಯಾಯ ಕೊಡ್ತೀವಿ ಅಂತ ಹೇಳ್ತಾ ಈ ಒಂದು ಜೈ ಭೀಮ್ ಅಖಿಲ ಭಾರತ ದಲಿತ ಸಮಿತಿಯಿಂದ ಹೋರಾಟ ನಂಬ್ಕೊಂಡಿದ್ವಿ. ಇದ್ರ ಮುಂದಕ್ಕೆ ಅಂದ್ರೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ನ್ಯಾಯ ಕೊಡಬೇಕಂತೇಳಿ ಈ ಒಂದು ಹೋರಾಟ ನಂಬ್ಕೊಂಡಿದ್ವಿ. ಜೈ ಭೀಮ್, ಜೈ ಭಾರತ್, ಜೈ ಭೀಮ್, ಜೈ ಅಂಬೇಡ್ಕರ್. BR ಮುನಿರಾಜು, ರಾಷ್ಟ್ರೀಯ ಅಧ್ಯಕ್ಷರು, ಜೈ ಭೀಮ್ ಅಖಿಲ ಭಾರತ ದಲಿತ ಕ್ರಿಯಾ ಸಮಿತಿ. ವಂದನೆ. ಸಂಬಂಧಪಟ್ಟ ಇಲಾಖೆಗೆ ಈಗ ರೆಪ್ರೆಸೆಂಟೇಟಿವ್ ಆಗಿ